ಬಂದಿರುವಂತ ಎಲ್ಲ ಸ್ನೇಹಿತರೊಂದಿಗೆ ಅವರವರ ಗುಂಪೊಂದಿಗೆ ಒಂದು ಮಿಸ್ ಮಾಡಬೇಕಾಗಿತ್ತು ನಮ್ಮಲ್ಲಿ ವಿನಂತಿ. ಮೊದಲಿಗೆ ನಮ್ಮ ಸ್ಟೇಜಪ್ನ ನಮ್ಮ ಮಹೇಶ್ ಸರ್ ಅವರ ಸ್ನೇಹಿತರು ನಮ್ಮ ಕಮಲ್ನಾಥ್ ಅವರು ಕಡೆಯಿಂದ ಸ್ವಲ್ಪ ಯುವ ಮುಖಂಡ ಕಮಲ್ನಾಥ್ ಅವರಿಂದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದಂತ ಶ್ರೀಯುತ ಕಮಲ್ನಾಥ್ ಅವರಿಂದ ಶ್ರೀಯುತ ಬಿ ಮಹೇಶ್ ಅವರಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಂತೋಷದ ಶುಭ ದಿನದೇ ಸಂತೋಷವೇ ಓಡುವರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಓಡುವರೆಯೋ. ಕುಟುಂಬ ವರ್ಗಕ್ಕೆ ಧನ್ಯವಾದಗಳು. ಈಗ ನಮ್ಮ ಕಮಲ್ನಾಥ್ ಅವರು ಒಂದೆರಡು ಮಾತು ಮಾತಾಡಬೇಕು ಅಂತ ಕೋರಿಕೆ. ಏನು ಇವತ್ತು ಕೋಲಾರ ಜಿಲ್ಲೆಯ ಮಾಜಿ ಎಪಿಎಂಸಿ ಅಧ್ಯಕ್ಷರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ನನ್ನ ಆತ್ಮೀಯರಾದ ಮಹೇಶ್ ಅವರ 47ನೇ ಬರ್ತ್ಡೇ ಇದೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗಾಡ್ ಬ್ಲೆಸ್ ಯು, ಹೆಲ್ತಿ ಅಂಡ್ ಹ್ಯಾಪಿ ಲೈಫ್. ಇನ್ನು ಮುಂದಕ್ಕೆ ಬರಬೇಕು, ಈ ಲೀಡರ್ಶಿಪ್ ಕ್ವಾಲಿಟಿ ಹಂಗೆ ಮುಂದುವರಬೇಕು. ನಮ್ಮ ಜೊತೆ ನಾವೆಲ್ಲ ಇದ್ದೀವಿ, ಸಹಾಯ ಇರ್ತೀವಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಧನ್ಯವಾದಗಳು ಕಮಲ್. ಎಲ್ಲ ಆತ್ಮೀಯ ಬಂಧುಗಳೇ, ಹಿರಿಯರೇ, ಆತ್ಮೀಯರೇ, ಸ್ನೇಹಿತರೆ, ಅದು ಎಲ್ಲ ನನ್ನ ಆತ್ಮೀಯ ಕುಟುಂಬ ವರ್ಗದವರೇ, ಇವತ್ತು ನನಗೆ 47 ವರ್ಷ ವಯಸ್ಸಾಗ್ತಿದೆ. ಪ್ರತಿಯೊಬ್ರು ಅಷ್ಟೇ ಒಂದು ಹೊಸ ಹುಟ್ಟುಹಬ್ಬ ಬರುತ್ತೆ ಅಂದ್ರೆ ವಯಸ್ಸಾಗ್ತಿದೆ ಅಂತ. ಬಟ್ ನಾನು ಯಾವತ್ತೂ ಹುಟ್ಟುಹಬ್ಬನ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ಕೊಂಡು ಬರ್ಲಿಲ್ಲ. ಪ್ರತಿ ವರ್ಷ ನಾನು ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಬಟ್ ಸಂಜೆ ನಾನು ಬಂದಾಗ ನಮ್ಮ ಕುಟುಂಬ ವರ್ಗ ಮತ್ತು ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರು ಬಂದು ನಮ್ಗೆ ಆಶೀರ್ವಾದ ಮಾಡ್ತಿದ್ರು. ಆದ್ರೆ ಕಳೆದ ವರ್ಷ ಸುಮಾರು ಜನ ಬೇಜಾರು ಮಾಡ್ಕೊಬೇಕಂದ್ರೆ ನಾನು 3 ದಿನ ಊರಲ್ಲೇ ಇರಲಿಲ್ಲ. ಹಂಗಾಗಿ ದಯವಿಟ್ಟು ನಮಗೂ ಆಸೆ ಇದೆ, ನಿಮ್ ಜೊತೆ ಸಮಯ ಕಳೀಬೇಕು, ಅವತ್ತು ಇನ್ನೂ ಹೋಗ್ಬಾರ್ದು ಅಂತ ಹೇಳಿದಕ್ಕೆ ಇವತ್ತು ತಮ್ಮನ್ನೆಲ್ಲ ಕರೆದು ನನ್ನ ಹುಟ್ಟುಹಬ್ಬನ ಒಂದು ಊಟ ಹಾಕಿ ಜೊತೆಯಲ್ಲಿ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ನಮ್ಮನ್ನೆಲ್ಲ ನಮ್ಮ ಈ ಕುಟುಂಬದ ಕಾರ್ಯಕ್ರಮಕ್ಕೆ ಕರೆದಿದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರು, ನಮ್ಮ ಸ್ನೇಹಿತರು, ನಮ್ಮ ಮುಖಂಡರು, ವಿವಿಧ ಪಕ್ಷದ ನಾಯಕರು, ನಮ್ಮ ತಂದೆಯವರ ಸ್ನೇಹಿತರು ಮತ್ತು ನಮ್ಮ ಯುವ ವರ್ಗ ಮತ್ತು ಬಂಗಾರಪೇಟೆ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಹೆಚ್ಚಾಗಿ ಬಂದಿದ್ದೀರಾ. ತಮಗೆಲ್ಲರೂ ನಾನು ಸಾಷ್ಟಾಂಗ ಪ್ರಮಾಣ ಮಾಡಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಬಂದಿರತಕ್ಕಂತ ಎಲ್ಲ ಕುಟುಂಬದವರು, ತಮ್ಮ ಮುಖಂಡರು ತಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ತಮ್ಮ ಆಶೀರ್ವಾದವನ್ನು ಬಯಸಿ ಊಟ ಮಾಡಿ ಕಾರ್ಯಕ್ರಮದಿಂದ ನಿರ್ಗಮಿಸಬೇಕು ಅಂತ ತಮ್ಮೆಲ್ಲ ಮನವಿ ಮಾಡಿ. ಯಾಕಂದ್ರೆ ಇದು ಭಾಷಣದ ಕಾರ್ಯಕ್ರಮ ಅಲ್ಲ, ಶಕ್ತಿ ಪ್ರದರ್ಶನ ಅಲ್ಲ. ನಾವು ನಿಮ್ ಜೊತೆ ಕಾಲ ಕಳಿಬೇಕು ಅಂತ ಇವತ್ತು ಕಾರ್ಯಕ್ರಮ ಕರೆದಿದ್ದೀವಿ.
ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಮನವಿ ಮಾಡಿ ನಮಗೆ ವಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಯುವ ನಾಯಕ ಮಹೇಶ್ ಅವ್ರದ್ದು 47ನೇ ಹುಟ್ಟುಹಬ್ಬ. ನಮ್ಮೆಲ್ಲ ಸಂಘಟನಾ ಜವಾಬ್ದಾರಿ ಇರೋರೆಲ್ಲ ಬಂದು ಇವತ್ತು ಅವ್ರಿಗೆ ಒಂದು ವಿಶೇಷವಾಗಿ ಶುಭಾಶಯ ಕೊಡ್ತಾ ಇದ್ರಿ. ಯಾಕಂದ್ರೆ ಅವರು ಪಕ್ಷಕ್ಕೆ ಒಬ್ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ, ಸದಸ್ಯರಾಗಿ, ಅವರಪ್ಪ ಹಿಂದೆ MLA ಆಗಿದ್ರು. ನಮ್ಮ ಪಕ್ಷಕ್ಕೆ ಒಳ್ಳೆ ಸಂಘಟನೆಕಾರ. ಅವ್ರ ಭವಿಷ್ಯದಲ್ಲಿ ಇವತ್ತೇನು ಹುಟ್ಟುಹಬ್ಬ ಮಾಡ್ಕೊಂತವ್ರೆ, ಒಳ್ಳೇದಾಗ್ಬೇಕು. ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಅವಕಾಶಗಳು ಅವ್ರಿಗೆ ಸಿಗ್ತದೆ. ಪಕ್ಷದಲ್ಲಿ ಇನ್ನ ಉನ್ನತ ಸ್ಥಾನ ಸಿಗ್ಬೇಕನ್ಬಿಟ್ಟು ನಾನು ಈ ಮುಖಾಂತರ ಆಶಿಸ್ತೇನೆ. ಎಲ್ಲಾ ರೀತಿ ಅವ್ರಿಗೆ ಅಷ್ಟೈಶ್ವರ್ಯ ಭಾಗ್ಯ ಎಲ್ಲ ದೇವರು ಕರುಣಿಸಿ ಅಂತ ಈ ಸಂದರ್ಭದಲ್ಲಿ ಇನ್ನೂ ಒಂದಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ಬೇಕು, ಇನ್ನೂ ಒಂದಷ್ಟು ಉತ್ತುಂಗಕ್ಕೆ ಬರ್ಬೇಕನ್ನೋದು ನನ್ನ ಒಂದು ಆಶಯ ಸರ್. ಮೀಡಿಯಾ ಬರ್ಬೇಕು. ಎಡಗೊಳಿ ನಾಗರಾಜ್ ಯಾರು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಮಂಜುನಾಥ್ ಗೌಡ್ರು ಹಿಂದೆ MLA ಆಗಿದ್ದರು. ಮೊನ್ನೆ 248 ಸೋತಿರೋರು. ಅಲ್ಲಿ ಕ್ಯಾಂಡಿಡೇಟ್ ಇದ್ದಾಗ ಇನ್ನೊಬ್ಬರನ್ನ JDS ಸೇರಿಸೋದು ಇಲ್ಲ. ಯಾಕಂದ್ರೆ ಮೈತ್ರಿ ಧರ್ಮ ಪಾಲಿಸ್ಬೇಕು ಅಂತ ಹೇಳ್ತಾ ಇದ್ರು. ಮೈತ್ರಿ ಧರ್ಮ ನಾವು ಪಾಲಿಸ್ತಾ ಇದ್ರಿ. ಅವ್ರು ಯಾರನ್ನೋ ಕನ್ಸಿಡರ್ ಮಾಡಿದ್ರೆ JDS ಅವ್ರು ಸೇರ್ಕೊಂಡಿದ್ದಾರೆ, ಬಂದ ಸೃಷ್ಟಿ ಮಾಡ್ತಾವ ಅಂತ. ಯಾರೋ ಎಡಗೊಳಿ ನಾಗರಾಜು ನನಗೆ ಗೊತ್ತಿಲ್ಲ. ಪಾಪ ಪಾರ್ಟಿ ಯಾವ ಜವಾಬ್ದಾರಿ ಏನಿದೆ ನನಗೆ ಗೊತ್ತಿಲ್ಲ. ನಾನ್ ಮಾತಾಡೋದು ನನ್ನ ಪಕ್ಷದ ಬಗ್ಗೆ ಮಾತ್ರ ಮಾತಾಡಿದೀನಿ. ಏನು ಇವತ್ತು ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಅಂತ ಯುವ ನಾಯಕರಾದಂತ ಮಹೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲು ನಾವೆಲ್ಲ ಒಟ್ಟಿಗೆ ಬಂದಿದ್ದೇವೆ. ಇವತ್ತು ಏನು ಮಹೇಶ್ ಅವರಿಗೆ ಆಯುರ ಆರೋಗ್ಯ ಮತ್ತು ಐಶ್ವರ್ಯ ಮತ್ತು ಅಧಿಕಾರ ನೀಡಲಿ ಅಂತಕ್ಕಂಥದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಮುಂದಿನ ಭವಿಷ್ಯ ಒಳ್ಳೇದಾಗ್ಲಿ ರಾಜಕೀಯವಾಗಿ, ಹಾಗೂ ಎಲ್ಲ ಅಧಿಕಾರಿಗಳು ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ಸಮಯದಲ್ಲಿ. ನಮ್ಮ ಪಕ್ಷದ ಜಿಲ್ಲೆಯ ಮಹೇಶ್ ಅವರದ್ದು ಹುಟ್ಟಿದಬ್ಬಕ್ಕೆ ನಾವು ಮತ್ತೆ ನಮ್ಮ ಎಲ್ಲಾ ಕಾರ್ಯಕರ್ತರು ಬಂದಿದ್ದೀವಿ ಅವ್ರಿಗೆ ಆಶೀರ್ವಾದ ಮಾಡಕ್ಕೆ. ನಮ್ಮ ಆಶೀರ್ವಾದ ಮಾತ್ರ ಪಡೆಯೋದು ಮಾತ್ರ ಇಲ್ಲ, ಅವರಿಗೆ ಒಳ್ಳೆ ಐಶ್ವರ್ಯ, ಅವ್ರಿಗೆ ಅಧಿಕಾರ ಕೂಡ ಬರಲಿ ಅಂತ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ಈ ಒಂದು ಹುಟ್ಟಿದಬ್ಬಕ್ಕೆ ನಾವೇನು ಬಂದು ಇಲ್ಲಿ ಅವ್ರನ್ನ ಆಶೀರ್ವಾದ ಮಾಡ್ಬೇಕು ಅಂತ ಬಂದಿದೀವಿ. ಅದನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ನಾವು ಬಂದು ಅವ್ರನ್ನ ಊಟ ಇರುತ್ತೆ, ಆಶೀರ್ವಾದಿಸಬೇಕು.